ಹಿಮದ ಹೃದಯದಲ್ಲಿ ಅರಳಿದ ಹೂವು ಭಾಗ 22. ಮೀರಾ ತನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದು ಮಲಗಿರುವುದನ್ನು ನೋಡಿದ ರುದ್ರನ ಹೃದಯದಲ್ಲಿ ವಿಚಿತ್ರವಾದ ಸಂತೋಷ ಮೂಡಿತು. ಇಡೀ ದಿನ ಅವಳು ತನ್ನನ್ನು ಇಗ್ನೋರ್ ಮಾಡಿದ್ದಳು. ಮಾತಾಡಲು ಕೂಡ ಇಷ್ಟಪಡಲಿಲ್ಲ. ಆದರೆ ಈಗ ನಿದ್ರೆಯಲ್ಲಿ ತನ್ನ ಕೈ ಹಿಡಿದುಕೊಂಡು ಮಲಗಿದ್ದಳು. ರುದ್ರನ ದೃಷ್ಟಿ ಅವಳ ಮುಖದ ಮೇಲೆ ನಿಂತಿತು. ಸ್ವಲ್ಪ ಹೊತ್ತು ಹಿಂದೆ ನಡೆದ ಘಟನೆಯನ್ನು ನೆನಪಿಸಿಕೊಂಡನು. ಏನ್ರಿ, ಯಾರ ಜೊತೆ ಇಷ್ಟೊತ್ತಲ್ಲಿ ಮಾತಾಡ್ತಾ ಇದ್ದೀರಾ? ಸುಮ್ಮನೆ ಮಲಗಕ್ಕಾಗಲ್ವಾ? ಅವಳು ನಿದ್ರೆಯಲ್ಲೇ ಹೇಳಿದ್ದ ಆ ಮಾತುಗಳು ಮತ್ತೆ ಮತ್ತೆ ಅವನ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಇವಳು ನಿದ್ರೆಯಲ್ಲಿ ಮಾತಾಡಿದ್ಲಾ ಅಥವಾ ನನ್ನ ನಿಜವಾಗ್ಲೂ ಏನ್ರಿ ಅಂತ ಕರೆದ್ಲಾ? ರುದ್ರನ ತುಟಿಗಳ ಮೇಲೆ ತಿಳಿ ನಗು ಮೂಡಿತು. ಇದುವರೆಗೂ ಸರ್ ಅಂತಲೇ ಕರೀತಿದ್ದಳು. ಈಗ ನಿದ್ರೆಯಲ್ಲಿ ಏನ್ರಿ ಅಂತ ಹೇಳಿದಳು. ಇದರ ಅರ್ಥ ಏನು ಅಂತ ಅವನಿಗೆ ಗೊತ್ತಿರಲಿಲ್ಲ. ಆ ಒಂದು ಪದ ಯಾಕೆ ಇಷ್ಟೊಂದು ಖುಷಿ ಕೊಡುತ್ತಿತ್ತು ಎಂದು. ಬಹುಶಃ ಅವಳ ಮನಸ್ಸಿನಲ್ಲಿ ನಾನು ಸ್ವಲ್ಪ ಜಾಗ ಮಾಡಿಕೊಂಡಿದ್ದೀನಿ ಎಂದು ಮನಸ್ಸಿನಲ್ಲಿ ಅಂದುಕೊಂಡನು. ನಂತರ ನಿಧಾನವಾಗಿ ಅವಳ ಕೈಯನ್ನು ತನ್ನ 2 ಕೈಗಳಿಂದ ಹಿಡಿದುಕೊಂಡನು. ನಿದ್ರೆಯಲ್ಲಿ ಹೇಳಿದ ಮಾತುಗಳು ಮನಸ್ಸಿನ ನಿಜವಾದ ಭಾವನೆಗಳು ಅಂತಾರೆ. ಹಾಗಿದ್ರೆ ನಿನ್ನ ಮನಸ್ಸಿನಲ್ಲೂ ನಾನಿದ್ದೀನ ಮೀರಾ ಎಂದು ಅವಳನ್ನು ನೋಡುತ್ತಾ ಅಂದುಕೊಂಡನು. ಮೀರಾ ಮಾತ್ರ ಯಾವುದು ಗೊತ್ತಿಲ್ಲದಂತೆ ಅವನ ಕೈಯನ್ನೇ ಹಿಡಿದು ಮಗುವಿನಂತೆ ಗಾಢ ನಿದ್ರೆಯಲ್ಲಿ ಮಲಗಿದ್ದಳು. ಆ ರಾತ್ರಿ ಮೊದಲ ಬಾರಿಗೆ ರುದ್ರನಿಗೆ ಆಸ್ಪತ್ರೆಯ ಬೆಡ್ ಕೂಡ ಸ್ವರ್ಗದಷ್ಟು ನೆಮ್ಮದಿಯಂತೆ ಅನ್ನಿಸಿತು. ಮೀರಾಳನ್ನು ಗಟ್ಟಿಯಾಗಿ ತಬ್ಬಿಕೊಂಡೇ ನೆಮ್ಮದಿಯಿಂದ ನಿದ್ರೆಗೆ ಜಾರಿದನು. ಬೆಳಿಗ್ಗೆ ಮೀರಾ ಮೊದಲು ಎಚ್ಚರಗೊಂಡಳು. ರುದ್ರನ ಕೈ ತನ್ನ ಸೊಂಟದ ಮೇಲೆ ಇರುವುದನ್ನು ನೋಡಿ ನಿಧಾನವಾಗಿ ಅವನ ಹಿಡಿತದಿಂದ ದೂರ ಸರಿದಳು. ನಂತರ ಫ್ರೆಶ್ ಆಗಲು ವಾಶ್ರೂಮ್ಗೆ ಹೋದಳು. ಸ್ವಲ್ಪ ಹೊತ್ತಿನ ನಂತರ ಹೊರಗೆ ಬಂದಾಗ ರುದ್ರ ಆಗಲೇ ಎದ್ದು ಕುಳಿತಿದ್ದನು. ಅವಳನ್ನು ನೋಡಿದ ಕ್ಷಣ ರಾತ್ರಿ ನಡೆದ ಘಟನೆ ನೆನಪಾಗಿ ಅವನ ತುಟಿಗಳ ಮೇಲೆ ತಿಳಿ ನಗು ಮೂಡಿತು. ಅವನು ತನ್ನನ್ನೇ ನೋಡಿ ನಗುತ್ತಿರುವುದನ್ನು ಗಮನಿಸಿದ ಮೀರಾ ಗೊಂದಲದಿಂದ ಕೇಳಿದಳು, ಏನಾಯ್ತು ಸರ್? ರುದ್ರ ನಗುವನ್ನು ತಡೆಯುತ್ತಾ ಅವಳತ್ತ ನೋಡಿದನು. ನಿನ್ನೆ ರಾತ್ರಿ ನೀನು ಏನೋ ಹೇಳಿದ್ದೆ. ಮೀರಾ ಹುಬ್ಬು ಗಂಟೆಕ್ಕಿದಳು. ನಾನೇನು ಹೇಳಿದ್ದೆ? ನಿನ್ನೆ ರಾತ್ರಿ ನಿದ್ರೆಯಲ್ಲಿ ಹೇಳಿದ್ದೆ ಅಲ್ವಾ, ಅದನ್ನೇ ಕೇಳ್ತಾ ಇರೋದು. ಅವನ ಮಾತು ಕೇಳಿ ಮೀರಾಳ ಹೃದಯ ಒಮ್ಮೆಲೆ ಬಡಿದುಕೊಂಡಿತು. ಅಯ್ಯೋ ದೇವ್ರೆ, ನಿದ್ದೆಯಲ್ಲಿ ಮಾತಾಡೋ ಅಭ್ಯಾಸ ನನಗಿದೆ. ರಾತ್ರಿ ಏನಾದರೂ ಮಾತಾಡಿದ್ನ ಹೇಗೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಗಾಬರಿಯಾದಳು. ನಾನು ಏನು ಹೇಳಿದ್ದೆ ಸರ್? ರುದ್ರ ಅವಳ ಮುಖವನ್ನೇ ನೋಡುತ್ತಾ ಚುಡಾಯಿಸಲು ಶುರು ಮಾಡಿದನು. ನೀನೇ ನೆನ್ಪು ಮಾಡ್ಕೋ. ಮೀರಾಳ ಗಾಬರಿ ಇನ್ನೂ ಹೆಚ್ಚಾಯಿತು. ನನಗೆ ನಿದ್ರೆಯಲ್ಲಿ ಮಾತಾಡುವ ಅಭ್ಯಾಸ ಇದೆ ಅಂತ ಇವ್ರ ಹತ್ರ ಹೇಗೆ ಹೇಳ್ಕೊಳ್ಳಿ? ಮತ್ತೆ ಅದಕ್ಕೆ ಏನಾದರೂ ಹೇಳಿ ನಗ್ತಾರೆ. ಸುಮ್ಮನೆ ಇದ್ದು ಬಿಡೋಣ ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು. ನನಗೆ ನೆನಪಿಗೆ ಬರ್ತಾ ಇಲ್ಲ ಸರ್ ಎಂದು ನಿಧಾನವಾಗಿ ಹೇಳಿದಳು. ರುದ್ರ ಕುತೂಹಲದಿಂದ ಅವಳತ್ತ ಬಾಗಿ, ನೆನಪಿಗೆ ಬರ್ತಾ ಇಲ್ವಾ ಅಥವಾ ಹೇಳಕ್ಕೆ ಮನಸ್ಸಿಲ್ವಾ? ಆ ಮಾತು ಕೇಳಿ ಮೀರಾಳ ಮುಖ ಸಂಪೂರ್ಣ ಕೆಂಪಾಯಿತು. ಸರ್ ಎಂದು ಮುಜುಗರದಿಂದ ಕರೆದಳು. ರುದ್ರನ ನಗು ಇನ್ನಷ್ಟು ಹೆಚ್ಚಾಯಿತು. ಸರಿ, ಹಾಗಾದ್ರೆ ನಾನೇ ಹೇಳ? ಅವನ ಮಾತು ಕೇಳಿ ಮೀರಾಳ ಹೃದಯ ಭಯ ಮತ್ತು ಕುತೂಹಲದಿಂದ ಜೋರಾಗಿ ಬಡಿದುಕೊಳ್ಳತೊಡಗಿತು. ಏನು ಅಂತ ಹೇಳಿ ಸರ್ ಎಂದು ಮೀರಾ ಗಾಬರಿಯಿಂದ ಕೇಳಿದಳು. ರುದ್ರ ಅವಳ ಮುಖ ನೋಡುತ್ತಾ ನಗತೊಡಗಿದನು. ನನ್ನ ಕಂಡ್ರೆ ದೂರ ಹೋಗ್ತಾ ಇದ್ದವಳು ರೀ ಅಂತ ಕರೀತಾ ಇದ್ದೆ ಎಂದನು. ಮೀರಾಳಿಗೆ ಸ್ವಲ್ಪ ನೆಮ್ಮದಿಯಾಯಿತು. ಅಷ್ಟೇನಾ? ಅದೆಲ್ಲ ನಿದ್ರೆಯಲ್ಲಿ ಬಾಯಿ ತಪ್ಪಿ ಬಂದಿರಬೇಕು. ಅಷ್ಟೇ ಹೇಳಿಲ್ಲ ಎಂದ ರುದ್ರ ಮತ್ತೆ ಹೇಳಿದನು. ರೀ, ಯಾರ ಜೊತೆ ಇಷ್ಟು ಹೊತ್ತಲ್ಲಿ ಮಾತಾಡ್ತಾ ಇದ್ದೀರಾ? ಸುಮ್ಮನೆ ಮಲ್ಕೊಳಕ್ಕಾಗಲ್ವಾ ಅಂತ ನನ್ನನ್ನೇ ಗದರಿದ್ದೆ. ಅವನ ಮಾತು ಕೇಳಿ ಮೀರಾಳ ಮುಖದ ಬಣ್ಣವೇ ಬದಲಾಯಿತು. ಸ್ವಲ್ಪ ಹೊತ್ತು ಮೌನವಾಗಿದ್ದ ಅವಳು ನಿಧಾನವಾಗಿ ಹೇಳಿದಳು, ಸಾರಿ ಸರ್, ಅದು ನನ್ನ ಮೊದಲ ಗಂಡನ ಹತ್ರ ಆ ರೀತಿ ಮಾತಾಡಿ ಅಭ್ಯಾಸ. ರಾತ್ರಿ ಎಲ್ಲ ಅವ್ರ ಕನಸಲ್ಲಿ ಬಂದಿರಬೇಕು, ಹಾಗಾಗಿ ನಾನು ಆ ರೀತಿ ಅಂದಿರಬೇಕು ಎಂದಳು. ಆ ಮಾತು ಕೇಳಿದ ಕ್ಷಣ ರುದ್ರನ ಮುಖದಲ್ಲಿದ್ದ ನಗು ನಿಧಾನವಾಗಿ ಮಾಯವಾಯಿತು. ಒಂದು ಕ್ಷಣದ ಹಿಂದೆ ಸಂತೋಷದಿಂದ ತುಂಬಿದ್ದ ಅವನ ಮನಸ್ಸು ಯಾಕೋ ಖಾಲಿಯಾದಂತಾಯ್ತು. ಓ ಎಂದು ಮಾತ್ರ ಹೇಳಿದನು. ಅವನು ಯಾಕೆ ಬೇಸರಗೊಂಡನೋ ಎಂಬುದು ಅವನಿಗೆ ಗೊತ್ತಾಗಲಿಲ್ಲ. ಸ್ವಲ್ಪ ಹೊತ್ತಿನ ಹಿಂದೆ ಅವಳು ತನ್ನನ್ನು ನೆನೆದು ಆ ಮಾತು ಹೇಳಿದಳೆಂದು ಮನಸ್ಸಿನ ಒಂದು ಮೂಲೆಯಲ್ಲೇ ಖುಷಿಪಟ್ಟಿದ್ದ.
ಆದರೆ ಈಗ ಅದಕ್ಕೆ ಕಾರಣ ಬೇರೆ ಎಂದು ಕೇಳಿದಾಗ ಯಾಕೋ ಎದೆಯೊಳಗೆ ಸಣ್ಣ ನೋವು ಮೂಡಿತ್ತು. ಸರಿ, ನಾನು ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೆ ಎಂದು ಹೇಳಿ ಕಿಟಕಿಯ ಕಡೆ ದೃಷ್ಟಿ ಹರಿಸಿದನು. ಮೀರಾಳಿಗೆ ಮಾತ್ರ ಅವನ ಮುಖ ಯಾಕೋ ಬದಲಾಗಿದೆ ಎಂದು ಅನ್ನಿಸಿತು. ನಾನೇನಾದರೂ ತಪ್ಪು ಮಾಡಿಬಿಟ್ನಾ ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು. ಆದರೆ ಇಬ್ಬರಿಗೂ ತಿಳಿದಿರಲಿಲ್ಲ. ಈಗ ರುದ್ರನಿಗೆ ಆಗಿದ್ದ ಸಣ್ಣ ನೋವೇ ಅವನ ಮನಸ್ಸಿನಲ್ಲಿ ಮೀರಾಳ ಸ್ಥಾನ ಎಷ್ಟು ದೊಡ್ಡದಾಗಿದೆ ಎಂಬುದರ ಮೊದಲ ಉತ್ತರವಾಗಿತ್ತು. ಅಷ್ಟರಲ್ಲಿ ಡಾಕ್ಟರ್ ರೂಮಿನೊಳಗೆ ಬಂದರು. ರುದ್ರನ ಗಾಯಗಳನ್ನು ಮತ್ತೊಮ್ಮೆ ಪರಿಶೀಲಿಸಿ ರಿಪೋರ್ಟ್ ನೀಡಿದರು. ಮಿಸ್ಟರ್ ರುದ್ರ, ಇವತ್ತು ನಿಮ್ಮನ್ನು ಡಿಸ್ಚಾರ್ಜ್ ಮಾಡ್ತೀವಿ. ಅದು ತುಂಬ ಹುಷಾರಾಗಿರಬೇಕು. ಗಾಯದ ಕಡೆ ಸರಿಯಾಗಿ ಗಮನ ಕೊಡಿ. ಓಕೆ ಡಾಕ್ಟರ್ ಎಂದು ರುದ್ರ ತಲೆ ಆಡಿಸಿದನು. ಡಾಕ್ಟರ್ ಕೂಡಲೇ ಮೀರಾಳ ಕಡೆ ತಿರುಗಿ ನೋಡಿದರು. ಮೇಡಮ್, ಇವ್ರು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಲ್ಲ. ನೀವೇ ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ನಾನು ಕೆಲವೊಂದು ಮೆಡಿಸಿನ್ ಬರೆದು ಕೊಡ್ತೀನಿ, ಅದನ್ನು ಕಂಟಿನ್ಯೂ ಮಾಡಿ. ಗಾಯವನ್ನು ಯಾವಾಗಲೂ ಕ್ಲೀನಾಗಿ ಇಟ್ಕೊಳ್ಬೇಕು. ಇನ್ನೊಂದು 5 ದಿನ ಬಿಟ್ಟು ಚೆಕಪ್ಗೆ ಬನ್ನಿ ಎಂದರು. ಮೀರಾ ವಿಧೇಯಳಂತೆ ತಲೆ ಆಡಿಸಿದಳು. ಸರಿ ಡಾಕ್ಟರ್ ಎಂದು ಉತ್ತರಿಸಿದಳು. ಅದನ್ನು ಕೇಳಿದ ರುದ್ರ ತುಂಟ ನಗುವಿನಿಂದ ಹೇಳಿದನು, ಡಾಕ್ಟರ್, ನೀವು ಹೇಳಬೇಕಾಗಿಲ್ಲ. ಇವಳು ಈಗಾಗಲೇ ನನ್ನ ಮೇಲೆ ಪೊಲೀಸ್ ಆಫೀಸರ್ ಥರ ಕಣ್ಗಾವಳಿಟ್ಟಿದ್ದಾಳೆ. ಮೆಡಿಸಿನ್ ಟೈಮ್, ಊಟದ ಟೈಮ್, ರೆಸ್ಟ್ ಟೈಮ್ ಎಲ್ಲದರ ಲೆಕ್ಕ ಇವಳ ಹತ್ರ ಇದೆ. ಅವನ ಮಾತು ಕೇಳಿ ಡಾಕ್ಟರ್ ಜೋರಾಗಿ ನಕ್ಕರು. ಹಾಗಾದರೆ ನನಗೆ ಟೆನ್ಷನ್ ಇಲ್ಲ. ನಿಮ್ಮ ವೈಫ್ ಇದ್ದಾರೆ ಅಂದರೆ ನೀವು ಬೇಗ ರಿಕವರ್ ಆಗ್ತೀರ ಎಂದು ಹೇಳಿ ಪ್ರಿಸ್ಕ್ರಿಪ್ಷನ್ ಬರೆದು ಕೊಟ್ಟರು. ಡಾಕ್ಟರ್ ಹೊರಗೆ ಹೋದ ನಂತರ ರುದ್ರ ನಿಧಾನವಾಗಿ ಮೀರಾಳತ್ತ ನೋಡಿದನು. ನೋಡಿದ್ಯಾ, ಡಾಕ್ಟರ್ ಕೂಡ ನನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಕೊಟ್ಟೋಗಿದ್ದಾರೆ ಎಂದಾಗ ಮೀರಾ ಅವನತ್ತ ಒಮ್ಮೆ ನೋಡಿ, ಮೊದಲು ನೀವು ಹೇಳಿದ ಮಾತು ಕೇಳಬೇಕು, ಆಮೇಲೆ ನೋಡ್ಕೊಳ್ಳೋ ಸುಲಭ. ಅವಳ ಉತ್ತರ ಕೇಳಿ ರುದ್ರನ ತುಟಿಗಳ ಮೇಲೆ ಮತ್ತೆ ನಗು ಮೂಡಿತು. ಯಾಕೋ ಈಗ ಅವಳ ಗದರಿಕೆಯು ಅವನಿಗೆ ಇಷ್ಟವಾಗತೊಡಗಿತು. ರುದ್ರ ಡ್ರೈವರ್ ಜಗನ್ ಮತ್ತು ಅಸಿಸ್ಟೆಂಟ್ ತಿಲಕ್ಗೆ ಕರೆ ಮಾಡಿ ಆಸ್ಪತ್ರೆಗೆ ಬರಲು ಹೇಳಿದನು. ಸ್ವಲ್ಪ ಹೊತ್ತಿನ ನಂತರ ಇಬ್ಬರು ಆಸ್ಪತ್ರೆಗೆ ಬಂದರು. ಆಸ್ಪತ್ರೆಯ ಎಲ್ಲ ಫಾರ್ಮ್ಯಾಲಿಟೀಸ್ ಮುಗಿದ ನಂತರ ರುದ್ರನಿಗೆ ಡಿಸ್ಚಾರ್ಜ್ ಮಾಡಲಾಯಿತು. ಮೀರಾ ತುಂಬಾ ಜಾಗ್ರತೆಯಿಂದ ರುದ್ರನ ಕೈ ಹಿಡಿದು ಹೊರಗೆ ಕರೆದುಕೊಂಡು ಹೋಗುತ್ತಿದ್ದಳು. ಅವರಿಬ್ಬರನ್ನು ನೋಡಿದ ತಿಲಕ್ ನಗುತ್ತಾ ಅವರ ಹತ್ತಿರ ಬಂದನು. ಮೇಡಮ್, ನೀವು ಬಿಡು, ನಾನು ಸರ್ನನ್ನು ಕರೆದುಕೊಂಡು ಹೋಗ್ತೀನಿ ಎಂದನು. ಮೀರಾ ತಕ್ಷಣವೇ ರುದ್ರನ ಕೈ ಬಿಟ್ಟು ಒಂದು ಹೆಜ್ಜೆ ಹಿಂದೆ ಸರಿದಳು. ಅದನ್ನು ನೋಡಿ ರುದ್ರನ ಮುಖ ಕೂಡಲೇ ಬದಲಾಯಿತು. ಅವನು ನಿಧಾನವಾಗಿ ತಿಲಕ್ನ ಕಡೆ ತಿರುಗಿ ನೋಡಿದನು. ತಿಲಕ್ಗೆ ಮಾತ್ರ ಏನೂ ಅರ್ಥವಾಗಲಿಲ್ಲ. ಈ ಬಾಸಿಗೆ ಏನಾಗಿದೆ? ನಾನು ಅಂಥದ್ದು ಏನು ಹೇಳಿದೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡನು. ಆದರೆ ರುದ್ರ ಮಾತ್ರ ಬೇಡ ಟೈಮಲ್ಲಿ ಎಲ್ಲ ಮೂಗು ತುರಿಸ್ಕೊಂಡು ಬರ್ತಾನೆ. ಇನ್ನು 1-2 ನಿಮಿಷ ಸುಮ್ಮನೆ ಇರೋಕ್ಕಾಗಿಲ್ಲ ನನಗೆ ಎಂದು ಮನಸ್ಸಿನಲ್ಲಿ ತಿಲಕ್ಗೆ ಬಯ್ಯತೊಡಗಿದನು. ಮೀರಾ ತನ್ನಿಂದ ದೂರ ಸರಿದಿರುವುದನ್ನು ನೋಡಿ ಅವನಿಗೆ ಇನ್ನೂ ಕಿರಿಕಿರಿ ಆಯಿತು. ಕೂಡಲೇ ಅವಳ ಕಡೆ ನೋಡಿ ಹೇಳಿದನು, ಅವನು ಹೇಳಿದ ಅಂತ ನೀನು ನನ್ನನ್ನು ಬಿಟ್ಟು ಹೋಗುದಾ? ಅವನ ಜೊತೆ ಹೋಗೋಕೆ ನೀನು ನನ್ನ ಹೇಳ್ತೀನ ಅಥವಾ ಅವನ? ರುದ್ರನ ಮಾತು ಕೇಳಿ ಹೆದರಿದ ಮೀರಾ ಕೂಡಲೇ ಅವನ ಹತ್ತಿರ ಬಂದು ಮತ್ತೆ ಅವನ ಕೈ ಹಿಡಿದುಕೊಂಡಳು. ಸಾರಿ ಎಂದು ನಿಧಾನವಾಗಿ ಹೇಳಿದಳು. ಅಷ್ಟರಲ್ಲಿ ತಿಲಕ್ಗೆ ಎಲ್ಲವೂ ಅರ್ಥವಾಯಿತು. ಅವನ ಮುಖದಲ್ಲಿ ದೊಡ್ಡ ನಗು ಮೂಡಿತು. ಅಯ್ಯೋ ದೇವ್ರೆ, ಇದು ಬೇರೆ ವಿಷಯ. ಬಾಸ್ಗೆ ಮೀರಾ ಮೇಡಮ್ ಮೇಲೆ ಲವ್ ಆಗಿದೆ. ಅದಕ್ಕೆ ನಾನು ಕೈ ಹಿಡಿಯೋಕ್ಕೆ ಹೋಗಿದ್ದಕ್ಕೆ ಇಷ್ಟೊಂದು ರಿಯಾಕ್ಷನ್ ಕೊಟ್ಟಿದ್ದಾರೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡನು. ತಿಲಕ್ ಮತ್ತು ಜಗನ್ ಒಬ್ಬರ ಮುಖೊಬ್ಬರು ನೋಡಿಕೊಂಡು ನಗು ತಡೆದುಕೊಳ್ಳತೊಡಗಿದರು. ಆದರೆ ರುದ್ರ ಮಾತ್ರ ಮೀರಾ ತನ್ನ ಕೈ ಹಿಡಿದಿದ್ದಾಳ ಇಲ್ಲವಾ ಅನ್ನೋದನ್ನು ಚೆಕ್ ಮಾಡುತ್ತಿದ್ದನು. ಅವನಿಗೆ ಈಗ ನೋವಿಗಿಂತ ಹೆಚ್ಚಾಗಿ ಅವಳ ಕೈಯ ಸ್ಪರ್ಶವೇ ಬೇಕಾಗಿತ್ತು. ಮೀರಾ ನಿಧಾನವಾಗಿ ರುದ್ರನ ಕೈ ಹಿಡಿದು ಕಾರಿನತ್ತ ಕರೆದುಕೊಂಡು ಹೋದಳು. ತಿಲಕ್ ಬೇಗನೆ ಹೋಗಿ ಕಾರಿನ ಮುಂದಿನ ಡೋರ್ ತೆರೆದನು. ಮೀರಾ ರುದ್ರನನ್ನು ಅಲ್ಲಿ ಕೂರಿಸಲು ಮುಂದಾದಳು. ಆದರೆ ಮುಂದಿನ ಕ್ಷಣ ರುದ್ರ ತಿಲಕ್ ಕಡೆ ಕೋಪದಿಂದ ನೋಡಿದನು. ಅಲ್ಲಿ ನಾನು ಹೇಗೆ ಕೂತ್ಕೊಳ್ಳೋದು? ನಿಂಗೆ ಅಷ್ಟು ಗೊತ್ತಾಗಲ್ವಾ? ತಿಲಕ್ ಒಂದು ಕ್ಷಣ ಗಾಬರಿಯಾದನು. ಓ ಸಾರಿ ಸರ್ ಎಂದು ಹೇಳಿ ಕೂಡಲೇ ಹಿಂದಿನ ಡೋರ್ ತೆರೆದನು. ಮೀರಾ ನಿಧಾನವಾಗಿ ರುದ್ರನನ್ನು ಹಿಂದಿನ ಸೀಟಿನಲ್ಲಿ ಕೂರಿಸಿದಳು. ನಂತರ ತಾನು ಅವನ ಪಕ್ಕದಲ್ಲಿ ಕುಳಿತಳು. ಮುಂದೆ ಡ್ರೈವರ್ ಪಕ್ಕ ತಿಲಕ್ ಕುಳಿತನು. ಕಾರು ಮನೆ ಕಡೆ ಚಲಿಸಲು ಆರಂಭಿಸಿತು. ರುದ್ರ ಮಾತ್ರ ಮೀರಾಳಿಗೆ ಅಂಟಿಕೊಂಡೇ ಕುಳಿತಿದ್ದನು.
ಮೊದಲು ಅವಳ ಭುಜಕ್ಕೆ ತಾಗುವಷ್ಟು ಹತ್ತಿರ ಕುಳಿತನು. ಸ್ವಲ್ಪ ಹೊತ್ತಿನ ನಂತರ ಇನ್ನೂ ಸ್ವಲ್ಪ ಹತ್ತಿರ ಸರಿದನು. ಮೀರಾ ಆಶ್ಚರ್ಯದಿಂದ ಅವರತ್ತ ನೋಡಿದಳು. ಸರ್, ಏನಿಲ್ಲ, ಕಾರ್ ಜರ್ಕಾಗ್ತಾ ಇದೆ ಎಂದು ಸಂಪೂರ್ಣ ಸುಳ್ಳು ಹೇಳಿದನು. ಅದನ್ನು ಕೇಳಿ ಮೀರಾ ಕಿಟಕಿಯ ಹೊರಗೆ ನೋಡತೊಡಗಿದಳು. ಆದರೆ ಮುಂದಿನ ಸೀಟಿನಲ್ಲಿ ಕುಳಿತಿದ್ದ ತಿಲಕ್ ಮಿರರ್ನಲ್ಲಿ ಎಲ್ಲವನ್ನು ನೋಡುತ್ತಿದ್ದನು. ಓಹೋ, ಇದಕ್ಕೋಸ್ಕರ ಬಾಸ್ ನನ್ನನ್ನು ಹಿಂದೆ ಕೂರಿಸಿತು. ಬಾಸ್ಗೆ ಈಗ ಗಾಯದ ನೋವಿಗಿಂತ ಮೀರಾ ಮೇಡಮ್ನಿಂದ ದೂರ ಕೂತ್ಕೊಳ್ಳೋದೇ ದೊಡ್ಡ ನೋವು ಅನಿಸ್ತಾ ಇದೆ. ಕೇಸ್ ತುಂಬ ಸೀರಿಯಸ್ ಆಗಿದೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ತುಸು ನಗತೊಡಗಿದನು. ಅಷ್ಟೊಂದು ಗಂಭೀರವಾದ ಬಾಸ್ಗೆ ಏನಾಗಿದೆ? ಯಾರ ಹತ್ತಿರ ಐದು ನಿಮಿಷ ಕೂತ್ಕೊಳ್ಳೋದು ಮನುಷ್ಯ ಈಗ ಮೀರಾ ಮೇಡಮ್ಗೆ ಅಂಟಿಕೊಂಡು ಕೂತಿದ್ದಾರೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡನು. ಇತ್ತ ರುದ್ರ ಮಾತ್ರ ಮೀರಾಳ ಸಾನ್ನಿಧ್ಯವನ್ನು ಮೌನವಾಗಿ ಅನುಭವಿಸುತ್ತಿದ್ದನು. ಅವನಿಗೆ ಗೊತ್ತಾಗದಂತೆ ದ್ವೇಷದಿಂದ ಶುರುವಾದ ಸಂಬಂಧ ಈಗ ಅವನ ಹೃದಯವನ್ನೇ ಆವರಿಸತೊಡಗಿತ್ತು. ಕಾರು ರಸ್ತೆಯ ಮೇಲೆ ವೇಗವಾಗಿ ಚಲಿಸುತ್ತಿತ್ತು. ಜಗನ್ ಡ್ರೈವ್ ಮಾಡುತ್ತಿದ್ದ. ಪಕ್ಕದಲ್ಲಿ ತಿಲಕ್ ಕುಳಿತುಕೊಂಡಿದ್ದ. ಹಿಂದಿನ ಸೀಟಿನಲ್ಲಿ ಮಾತ್ರ ಮೌನ ಆವರಿಸಿತ್ತು. ಸ್ವಲ್ಪ ಹೊತ್ತಾದ ನಂತರ ರುದ್ರನ ಕಣ್ಣುಗಳು ನಿಧಾನವಾಗಿ ಮುಚ್ಚಿಕೊಳ್ಳತೊಡಗಿದವು. ಗಾಯದ ನೋವು ಮತ್ತು ಔಷಧಿಯ ಪರಿಣಾಮದಿಂದ ಅವನಿಗೆ ನಿದ್ದೆ ಬರುತ್ತಿತ್ತು. ಮೀರಾ ಕಿಟಕಿಯ ಹೊರಗೆ ನೋಡುತ್ತಿದ್ದಾಗ ಅಕಸ್ಮಾತ್ತಾಗಿ ಅವಳ ಭುಜದ ಮೇಲೆ ಒಂದು ಭಾರ ಬಿದ್ದಂತಾಯಿತು. ಅವಳು ತಿರುಗಿ ನೋಡಿದಳು. ರುದ್ರ ತನ್ನ ತಲೆಯನ್ನು ಅವಳ ಭುಜದ ಮೇಲೆ ಒರಗಿಸಿದ್ದನು. ಮೀರಾಳ ಉಸಿರು ಒಂದು ಕ್ಷಣ ನಿಂತಂತಾಯಿತು. ಸರ್ ಎಂದು ಕರೆಯಲು ಹೋದಳು. ಆದರೆ ಮಾತು ಗಂಟಲಲ್ಲಿ ನಿಂತು ಹೋಯಿತು. ಅವನ ಮುಖದಲ್ಲಿ ಸುಸ್ತು ಸ್ಪಷ್ಟವಾಗಿ ಕಾಣುತ್ತಿತ್ತು. ಗಾಯದ ನೋವಿನಿಂದಲೂ ಬಳಲುತ್ತಿದ್ದನು. ಅವನನ್ನು ಎಬ್ಬಿಸಲು ಮೀರಾಳಿಗೆ ಧೈರ್ಯ ಬರಲಿಲ್ಲ. ಅವಳು ಸುಮ್ಮನೆ ಕುಳಿತಳು. ಆದರೆ ಅವಳ ಹೃದಯ ಮಾತ್ರ ಅಸಾಮಾನ್ಯವಾಗಿ ಬಡಿದುಕೊಳ್ಳತೊಡಗಿತು. ಏನಾಗಿದೆ ನನಗೆ? ಯಾಕೆ ಹೀಗೆ ಆಗ್ತಾ ಇದೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು. ಕಿಟಕಿಯ ಹೊರಗೆ ನೋಡಲು ಪ್ರಯತ್ನಿಸಿದರೂ ಅವಳ ಗಮನ ಮತ್ತೆ ಮತ್ತೆ ಅವನತ್ತಲೇ ಹೋಗುತ್ತಿತ್ತು. ರುದ್ರನ ಕೂದಲು ಗಾಳಿಗೆ ಸ್ವಲ್ಪ ಅಲ್ಲಾಡುತ್ತಿತ್ತು. ಅವನ ಉಸಿರಿನ ಬಿಸಿ ಅವಳ ಭುಜಕ್ಕೆ ತಾಗುತ್ತಿತ್ತು. ಅವಳ ಕೈಗಳು ತಿಳಿಯದೆ ನಡುಗತೊಡಗಿದವು. ಮುಂದೆ ಕುಳಿತಿದ್ದ ತಿಲಕ್ ಮಿರರ್ನಲ್ಲಿ ಆ ದೃಶ್ಯವನ್ನು ನೋಡಿದನು. ರುದ್ರ ಗಾಢ ನಿದ್ದೆಯಲ್ಲಿದ್ದನು. ಮೀರಾ ಮಾತ್ರ ಅಲುಗಾಡಲು ಹೆದರುತ್ತಿದ್ದಳು. ಅಯ್ಯೋ, ಈಗ ಬಾಸ್ಗೆ ಬೆಡ್ ಬೇಡ, ಮೀರಾ ಮೇಡಮ್ ಭುಜ ಸಿಕ್ಕಿದ್ರೆ ಸಾಕು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ನಗುವನ್ನು ತಡೆದುಕೊಂಡನು. ಇತ್ತ ಮೀರಾ ಮಾತ್ರ ತನ್ನ ಭುಜದ ಮೇಲೆ ನೆಮ್ಮದಿಯಿಂದ ಮಲಗಿದ್ದ ರುದ್ರನನ್ನು ನೋಡುತ್ತಾ ಯಾಕೋ ಮೊದಲ ಬಾರಿಗೆ ಅವನನ್ನು ದೂರ ತಳ್ಳಬೇಕು ಅನ್ನುವ ಮನಸ್ಸೇ ಬರಲಿಲ್ಲ. ಮೀರಾ ಕಿಟಕಿಯ ಹೊರಗೆ ನೋಡುತ್ತಿದ್ದಂತೆ ನಟಿಸುತ್ತಿದ್ದಳು. ಆದರೆ ಅವಳ ದೃಷ್ಟಿ ಮತ್ತೆ ರುದ್ರನ ಮುಖದ ಮೇಲೆ ನಿಂತು ಹೋಗುತ್ತಿತ್ತು. ತನ್ನ ಭುಜದ ಮೇಲೆ ಮಗುವಿನಂತೆ ನೆಮ್ಮದಿಯಾಗಿ ಮಲಗಿದ್ದ ರುದ್ರನನ್ನು ನೋಡಿದಾಗ ಅವಳ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಹುಟ್ಟತೊಡಗಿದವು. ಇವರು ಅವತ್ತು ನನ್ನನ್ನು ಕಿಡ್ನಾಪ್ ಮಾಡಿ ನನ್ನ ಮಗನನ್ನು ಗನ್ ಪಾಯಿಂಟಲ್ಲಿ ಇರಿಸಿದ ಅದೇ ರುದ್ರನ? ಅವತ್ತಿಗೆ ಇವತ್ತಿಗೆ ಎಷ್ಟು ವ್ಯತ್ಯಾಸ ಇದೆ? ಆ ದಿನದ ಘಟನೆಗಳು ಅವಳ ಕಣ್ಣ ಮುಂದೆ ಹಾದು ಹೋದವು. ಕೋಪದಿಂದ ಕೆಂಪಾಗಿದ್ದ ಕಣ್ಣುಗಳು, ಭಯ ಹುಟ್ಟಿಸುವ ಧ್ವನಿ, ತನ್ನ ಮತ್ತು ವಿಹಾನ್ ಮೇಲೆ ತೋರಿಸಿದ್ದ ರೌದ್ರಾವತಾರ. ಅದೇ ವ್ಯಕ್ತಿ ಇಂದು ತನ್ನ ಭುಜದ ಮೇಲೆ ನೆಮ್ಮದಿಯಾಗಿ ಮಲಗಿದ್ದನು. ಆವತ್ತು ನನ್ನ ಮತ್ತು ನನ್ನ ಮಗನ ಮೇಲೆ ರೌದ್ರಾವತಾರ ತೋರಿದ್ರು. ಇವತ್ತು ನನ್ನ ಭುಜದ ಮೇಲೆ ಮಗುವಿನಂತೆ ಮಲಗಿದ್ದಾರೆ. ಇವರು ನಿಜ ರೂಪ ಯಾವುದು? ಆ ಕೋಪದ ರುದ್ರನ ಅಥವಾ ನನ್ನ ಮುಂದೆ ಈಗ ಇರುವ ಈ ರುದ್ರನ ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು. ಅವಳಿಗೆ ಇಷ್ಟರ ತನಕ ಒಂದು ವಿಷಯ ಮಾತ್ರ ಅರ್ಥವಾಗಿರಲಿಲ್ಲ. ರುದ್ರನ ಕೋಪದ ಹಿಂದೆ ಅಡಗಿರೋ ನೋವು ಏನು? ಅವನು ತನ್ನನ್ನು ಯಾಕೆ ಮದುವೆಯಾದ? ಯಾಕೆ ಕೆಲವೊಮ್ಮೆ ದ್ವೇಷಿಸುತ್ತಾನೆ ಮತ್ತು ಯಾಕೆ ಕೆಲವೊಮ್ಮೆ ಇಷ್ಟು ಕಾಳಜಿ ತೋರಿಸುತ್ತಾನೆ? ಯೋಚಿಸಿದಷ್ಟು ಗೊಂದಲ ಹೆಚ್ಚಾಗುತ್ತಿತ್ತು. ಅಷ್ಟರಲ್ಲಿ ಕಾರು ಒಂದು ಸ್ಪೀಡ್ ಬ್ರೇಕರ್ ಮೇಲೆ ಹೋಯಿತು. ರುದ್ರ ನಿದ್ರೆಯಲ್ಲಿ ಇನ್ನೂ ಸ್ವಲ್ಪ ಅವಳತ್ತ ವಾಲಿದನು. ಅವನ ತಲೆ ಅವಳ ಭುಜದ ಮೇಲೆ ಇನ್ನಷ್ಟು ನೆಮ್ಮದಿಯಾಗಿ ನೆಲೆಸಿತು. ಮೀರಾಳ ಹೃದಯ ಮತ್ತೆ ಜೋರಾಗಿ ಹೊಡೆದುಕೊಳ್ಳತೊಡಗಿತು. ನೀವು ನಿಜವಾಗಿ ಯಾವ ಥರದ ಮನುಷ್ಯ ರುದ್ರ? ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋದು ಯಾಕೆ ಇಷ್ಟು ಕಷ್ಟ ಎಂದು ಮನಸ್ಸಿನಲ್ಲಿ ಕೇಳಿಕೊಂಡಳು. ಆದರೆ ಅವಳಿಗೆ ತಿಳಿದಿರಲಿಲ್ಲ ಅವಳು ಉತ್ತರ ಹುಡುಕುತ್ತಿದ್ದ ಪ್ರತಿಯೊಂದು ಪ್ರಶ್ನೆ ಹಿಂದೆ ಒಂದು ಹಳೆಯ ಪ್ರೇಮಕತೆ ಮತ್ತು ಒಂದು ಮರೆಮಾಚಿದ ಸತ್ಯ ಅಡಗಿತ್ತೆ ಅಂತು. ಕತೆ ಮುಂದುವರಿಯಿತು. ರುದ್ರನ ಪ್ರೀತಿ ದಿನದಿಂದ ದಿನಕ್ಕೆ ಗಾಢವಾಗುತ್ತಿದೆಯಾ? ಶೌರ್ಯನ ಹೃದಯ ಮೀರಾಳಿಗಾಗಿ ಮೌನವಾಗಿ ನೋವು ಅನುಭವಿಸುತ್ತಿದೆಯಾ? ಮೀರಾಳ ಮನಸ್ಸು ಕೊನೆಗೆ ಯಾರ ಕಡೆ ವಾಲಲಿದೆ? ಈ ತ್ರಿಕೋನ ಪ್ರೇಮಕತೆಯ ಮುಂದಿನ ತಿರುವುಗಳು ನಿಮ್ಮನ್ನು ಬೆರಗುಗೊಳಿಸಲಿವೆ. ಮುಂದಿನ ಸಂಚಿಕೆಯನ್ನು ತಪ್ಪದೆ ಓದಿ. ಅಲ್ಲಿ ತನಕ ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ.
ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.